ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ತಡ ಆದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದ ಜನರಿಗೆ ನೀರಿನ ಕಂಟಕ ಎದುರಾಗುವಂತಹ ಒಂದು ಸಂಭವವೂ ಕೂಡ ಇರುವಂತದ್ದು. ಸದ್ಯ ನಾನೀಗ ಕೆಆರ್ಎಸ್ ಅಣೆಕಟ್ಟೆಯ ಹಿನ್ನೀರಿನ ಪ್ರದೇಶದಲ್ಲಿ ಇದ್ದೇನೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಬೇಸಿಗೆ ಮುಗಿಯುವವರೆಗೂ ಬರಿದಾಗುವಂತಹ ಡ್ಯಾಮೇ ಬರಿದಾಗುವಂತಹ ಒಂದು ಆತಂಕವೂ ಕೂಡ ಸದ್ಯ ಸೃಷ್ಟಿಯಾಗಿರುವಂತದ್ದು. 124.80 ಗರಿಷ್ಠ ಮಟ್ಟವನ್ನ ಈ ಒಂದು ಕೆಆರ್ಎಸ್ ಅಣೆಕಟ್ಟೆ ಹೊಂದಿದೆ. ಅದರಲ್ಲಿ ಸದ್ಯ ಇದೀಗ ನೀರು ಇರುವಂತದ್ದು ಕೇವಲ 99 ಅಡಿ ನೀರು ಮಾತ್ರ. ಇನ್ನು ಟಿಎಂಸಿ ಲೆಕ್ಕದಲ್ಲಿ ಹೇಳೋದಾದ್ರೆ 49.452 ಟಿಎಂಸಿ ಸಾಮರ್ಥ್ಯವನ್ನ ಈ ಒಂದು ಕೆಆರ್ಎಸ್ ಅಣೆಕಟ್ಟೆ ಹೊಂದಿದೆ. ಆದ್ರೆ ಡ್ಯಾಮ್ ನಲ್ಲಿ ಸದ್ಯ ಇರುವಂತದ್ದು ಕೇವಲ 22 ಟಿಎಂಸಿ ನೀರು. ಇನ್ನು ಆ ಒಂದು 22 ಟಿಎಂಸಿಯಲ್ಲಿ 7 ಟಿಎಂಸಿ ಡೆಡ್ ಸ್ಟೋರೇಜ್ ಆಗ್ಲಿದೆ. ಅದನ್ನ ಬಳಕೆ ಮಾಡೋದಕ್ಕೂ ಕೂಡ ಆಗಲ್ಲ. ಆ ನಿಟ್ಟಿನಲ್ಲಿ ಬಳಕೆಗೆ ಯೋಗ್ಯವಿರುವಂತಹ ನೀರು ಅಂತಂದ್ರೆ ಕೇವಲ 15 ಟಿಎಂಸಿ ನೀರು ಮಾತ್ರ. ಇನ್ನು 15 ಟಿಎಂಸಿ ಜೂನ್ ವರೆಗೂ ಕೂಡ ಕುಡಿಯ ನೀರಿಗೂ ಆಗ್ಬೇಕು. ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ರೈತರು ಏನು ಬೇಸಿಗೆ ಬೆಳೆಯನ್ನ ಬೆಳೆದಿದ್ದಾರೆ ಅದಕ್ಕೂ ಕೂಡ ನೀರನ್ನ ಕಟ್ಟು ಪದ್ಧತಿಯಲ್ಲಿ ಒದಗಿಸಲೇಬೇಕಾದಂತ ಅನಿವಾರ್ಯತೆ ಸದ್ಯ ರಾಜ್ಯ ಸರ್ಕಾರಕ್ಕೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ಆತಂಕ ಹಳೆ ಮೈಸೂರು ಭಾಗದ ರೈತರಲ್ಲೂ ಎದುರಾಗಿದೆ. ಇನ್ನು ಇದಾಗಲೇ ಹವಾಮಾನ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರುವಂತೆ ಮುಂಗಾರು ಮಳೆ ತಡವಾಗ್ಬೋದು, ಮಾನ್ಸೂನ್ ತಡವಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಏನಾದ್ರೂ ಮುಂಗಾರು ಮಳೆ ತಡ ಆದ್ರೆ ಖಂಡಿತವಾಗಿಯೂ ಕೂಡ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದ್ರೆ ಇದೇ ಒಂದು ಕೆಆರ್ಎಸ್ ಅಣೆಕಟ್ಟೆಯಿಂದ ಮೈಸೂರು ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ಮಹಾನಗರಕ್ಕೂ ಕೂಡ ಇದೇ ಒಂದು ಡ್ಯಾಮ್ ನಿಂದ ಕುಡಿಯ ನೀರನ್ನ ಒದಗಿಸುವಂತದ್ದು. ಆ ನಿಟ್ಟಿನಲ್ಲಿ ಮುಂಗಾರು ಮಳೆ ಏನಾದ್ರೂ ತಡ ಆದ್ರೆ ಜೂನ್ ನಲ್ಲಿಯೇ ಏನಾದ್ರೂ ಮಳೆ ಬರೆದಿದ್ರೆ ದೊಡ್ಡ ಮಟ್ಟದಲ್ಲಿ ಜನರು ಸಂಕಷ್ಟವನ್ನ ಎದುರಿಸಬೇಕಾಗ್ತದೆ. ಕುಡಿಯ ನೀರಿಗೂ ಒಂದು ರೀತಿ ಹಾಹಾಕಾರ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಈಗಾಗಲೇ ರಾಜ್ಯದ ಹಲವು ಕಡೆ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿ ಆಗ್ತಾ ಇದೆ. ಇದೇ ರೀತಿ ಬೇಸಿಗೆ ಮುಂದುವರೆದ್ರೆ, ಇದೇ ರೀತಿ ಬಿಸಿಲಿನ ತಾಪಮಾನ ಹೆಚ್ಚಾದ್ರೆ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಹೋಗುತ್ತೆ. ಅದರ ಜೊತೆಗೆ ಮುಂಗಾರು ಮಳೆ ಏನಾದ್ರೂ ಬರ್ದಿದ್ರೆ ಈ ಒಂದು ಡ್ಯಾಮ್ ಸಂಪೂರ್ಣವಾಗಿ ಬರಿದಾಗುವಂತ ಆತಂಕವೂ ಕೂಡ ಇರುವಂತದ್ದು. ಯಾಕಂದ್ರೆ ಕಳೆದ ವರ್ಷ ಜೂನ್ ನಲ್ಲೇ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗಿತ್ತು. ಆದ್ರೆ ಈ ಬಾರಿ ಅಂತಹ ಒಂದು ಪರಿಸ್ಥಿತಿ ಕಾಣ್ತಾ ಇಲ್ಲ. ಯಾಕೆಂದ್ರೆ ಜೂನ್ ನಲ್ಲೇ ತಮಿಳುನಾಡಿಗೆ ಇದೇ ಒಂದು ಕೆಆರ್ಎಸ್ ಅಣೆಕಟ್ಟೆಯಿಂದ 9 ಟಿಎಂಸಿ ನೀರನ್ನ ಬಿಡಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಏನಾದ್ರೂ 15 ಟಿಎಂಸಿ ಉಳಿದಿರುವಂತ ಬಳಕೆಗೆ ಇರುವಂತಹ 15 ಟಿಎಂಸಿ ನೀರು ದಿನೇ ದಿನೇ ಕುಸಿತಾ ಹೋದ್ರೆ ಮತ್ತಷ್ಟು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಜೂನ್ ನಲ್ಲಿ ಮಳೆ ಬೀಳ್ದಿದ್ರೆ ತಮಿಳುನಾಡಿಗೆ ಅನಿವಾರ್ಯವಾಗಿ ನೀರನ್ನ ಹರಿಸಬೇಕಾಗ್ತದೆ. ಆ ಒಂದು ಒತ್ತಡವು ಕೂಡ ರಾಜ್ಯ ಸರ್ಕಾರಕ್ಕೆ ಎದುರಾಗುವಂತಹ ಭೀತಿ ಇರುವಂತದ್ದು. ಅದರ ಜೊತೆಗೆ ಜನರಲ್ಲೂ ಕೂಡ ಒಂದ್ ರೀತಿ ರೈತರಲ್ಲೂ ಕೂಡ ಆತಂಕ ಇದೀಗ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.